ಕೂಡ ಮೇಲ್ಗಡೆ ಕಾಣ್ತಿರೋ ಟೆಕ್ಸ್ಟ್ ಹೈಲೈಟ್ ನ ಯಾವ ತರ ಮಾಡ್ಬೇಕಂತ ಯೋಚನೆ ಮಾಡ್ತಿದ್ರಾ? ಹಾಗಾದ್ರೆ ಬೇಗನೆ ಫಾಲೋ ಮಾಡ್ಕೊಳ್ಳಿ. ಕ್ಯಾಪ್ಕಟ್ ಅಲ್ಲಿ ಹೇಗೆ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ, ಬನ್ನಿ. ಮೊದಲಿಗೆ ಕ್ಯಾಪ್ಕಟ್ ನ ಓಪನ್ ಮಾಡ್ಕೊಳ್ಳಿ. ನೀವು ವಿಡಿಯೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಲೈಬ್ರರಿಗೆ ಹೋಗ್ಬಿಟ್ಟು ನಿಮ್ಗೆ ಯಾವ ತರ ಬ್ಯಾಕ್ ಗ್ರೌಂಡ್ ಬೇಕು ಅದನ್ನ ತಗೊಳ್ಳಿ. ನಾನು ವೈಟ್ ಬ್ಯಾಕ್ ಗ್ರೌಂಡ್ ನ ತಗೋತಾ ಇದ್ದೀನಿ. ಅದಾದ್ಮೇಲೆ ಕೆಳಗಡೆ ಓವರ್ಲೇ ಮೇಲೆ ಹೋಗ್ಬಿಟ್ಟು ನೀವು ಯಾವ್ದನ್ನ ಹೈಲೈಟ್ ಮಾಡ್ಕೋಬೇಕು ಅನ್ಕೊಂಡಿದ್ರ ಅದ್ರ ಸ್ಕ್ರೀನ್ ಶಾಟ್ ನ ತಗೊಳ್ಳಿ. ಸ್ಕ್ರೀನ್ ಶಾಟ್ ತಗೊಂಡ್ಬಿಟ್ಟು ನೀವು ತಗೊಂಡ್ರೆ ಸ್ಕ್ರೀನ್ ಶಾಟ್ ನ ಕ್ರಾಪ್ ಮಾಡ್ಕೊಳ್ಳಿ ನಿಮ್ಗೆ ಎಷ್ಟು ಬೇಕಷ್ಟು. ನಾನು ಇದನ್ನ ಈ ಸೈಜ್ ಅಲ್ಲಿ ಕಟ್ ಮಾಡ್ಕೋತೀನಿ. ನಿಮಗೆ ಯಾವ ಸೈಜ್ ಅಲ್ಲಿ ಬೇಕೋ ಅದನ್ನ ಕಟ್ ಮಾಡ್ಕೊಳ್ಳಿ. ನಿಮಗೆ ಯಾವ ತರ ಬೇಕೋ ಆ ತರ ಅಡ್ಜಸ್ಟ್ಮೆಂಟ್ ಆದ್ಮೇಲೆ ಮತ್ತೆ ಓವರ್ಲೇ ಮೇಲೆ ಹೋಗ್ಬಿಟ್ಟು ಮತ್ತೊಂದು ಬ್ಯಾಕ್ ಗ್ರೌಂಡ್ ನ ತಗೊಳ್ಳಿ. ನಾನು ಇವಾಗ ಮತ್ತೊಂದು ಬ್ಯಾಕ್ ಗ್ರೌಂಡ್ ನ ತಗೋತಾ ಇದ್ದೀನಿ ರೆಡ್ ಕಲರ್. ನೀವು ಕೂಡ ನಿಮಗೆ ಯಾವ್ದು ಬೇಕೋ ಆ ತರ ತಗೊಳ್ಳಿ. ತಗೊಂಡಾದ್ಮೇಲೆ ಇದನ್ನ ಕ್ರಾಪ್ ಮಾಡ್ಕೊಂಡ್ಬಿಟ್ಟು ನಿಮ್ಗೆ ಯಾವ ತರ ಬೇಕೋ ಆ ತರ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ. ರೆಡ್ ಕಲರ್ ಬ್ಯಾಕ್ ಗ್ರೌಂಡ್ ನ ತಗೊಂಡಾದ್ಮೇಲೆ ನಿಮ್ಗೆ ಯಾವ ತರ ಬೇಕೋ ಅದನ್ನ ಆ ತರ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡ್ಕೊಂಡಾಗ್ಬಿಟ್ಟು ನೀವು ಯಾವ ವರ್ಡ್ ನ ಹೈಲೈಟ್ ಮಾಡ್ಕೊಬೇಕು ಅನ್ಕೊಂಡಿದ್ರೆ ಆ ವರ್ಡ್ ಮೇಲೆ ಅದನ್ನ ಸೆಟ್ ಮಾಡ್ಕೊಳ್ಳಿ. ಆ ವರ್ಡ್ ಮೇಲೆ ಸೆಟ್ ಮಾಡ್ಕೊಂಡ್ಬಿಟ್ಟು ಕೆಳಗಡೆ ಸ್ಲೈಸ್ ಮೇಲೆ ಹೋಗ್ಬಿಟ್ಟು ಡಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಲಾಸ್ಟ್ ಮಾಸ್ಕ್ ಮೇಲೆ ಹೋಗ್ಬಿಟ್ಟು ನೀವು ಯಾವ ಬ್ಯಾಕ್ ಗ್ರೌಂಡ್ ಇಟ್ಟಿದ್ದೀರಾ ಆ ಬ್ಯಾಕ್ ಗ್ರೌಂಡ್ ಮೇಲೆ ಒಂದು ಕೀ ಫ್ರೇಮ್ ಇಟ್ಕೊಳ್ಳಿ. ಬ್ಯಾಕ್ ಗ್ರೌಂಡ್ ಮೇಲೆ ಒಂದು ಕೀ ಫ್ರೇಮ್ ಮುಂದೆ ಇಡಿ ಮತ್ತು ಒಂದು ಕೀ ಫ್ರೇಮ್ ಮುಂದೆ ಸ್ವಲ್ಪ ಹೋಗ್ಬಿಟ್ಟು ಹಿಂದ್ಗಡೆ ಇಟ್ಬಿಟ್ಟು ಅದನ್ನ ಸ್ವೈಪ್ ಮಾಡ್ಕೊಳ್ಳಿ. ಲಾಸ್ಟ್ ರಿಸಲ್ಟ್ ಯಾವ ತರ ಇರುತ್ತಂದ್ರೆ ಬನ್ನಿ ನೋಡೋಣ.